ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನೆನ್ನೆಯ ವ್ಲಾಗ್. ನೆನ್ನೆ ಬೆಳಗ್ಗೆ ಬೇಗ ಧೀಮನ್ಗೆ ಸ್ಕೂಲ್ ರೆಡಿ ಮಾಡಬೇಕು ಅಂತೇಳಿ ಚಿತ್ರಾನ್ನದ ಗೊಜ್ಜು ಕಲಿಸ್ತಾ ಇದ್ದೆ. ಹುಳಿ ಚಿತ್ರಾನ್ನದ್ದು ಇದು ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದಾದಮೇಲೆ ನನ್ನ ಮಗ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆ ಒಂದು ಚಾರ್ಲಿನ ಅವನೇ ವಾಕ್ ಮಾಡಿಸ್ಬೇಕು. ಅವನಿಗೆ ಸಖತ್ ಇಷ್ಟ ಪ್ರಾಣಿಗಳು ಅಂದರೆ. ಸೊ ಎಷ್ಟೇ ಚಳಿ ಇರಲಿ ಎಷ್ಟೇ ಮಳೆ ಇರಲಿ ಛತ್ರಿ ಇಟ್ಕೊಂಡಾರು ಹೋಗ್ಬಿಡ್ತಾನೆ ಮಳೆಯಲ್ಲಿ. ಅದು ಅಷ್ಟೇ, ಅವ್ನು ಕಂಡ್ರೆ ಸಖತ್ ಇಷ್ಟಪಡುತ್ತೆ. ಸೊ ಬೆಳಗ್ಗೆ ಇನ್ನೂ ಸ್ವಲ್ಪ ಆಗಷ್ಟು ಬೆಳಕಾಯ್ತಿತ್ತು, ಕರ್ಕೊಂಡು ಹೋದ. ಇನ್ನು ಯಾರೆಲ್ಲ ಸಂಭ್ರಮ ರೈಲ್ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಂಭ್ರಮ ರೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಚಕ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. 3/4 ಲೋಟ ಉದ್ದಿನ ಬೇಳೆಗೆ ಒಂದು ಹಿಡಿ ಆಗುವಷ್ಟು ಕಡಲೆನ ಹಾಕಿ ನೀಟಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಹಂಗೆ ಹುರ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಥರ ಪುಡಿ ಮಾಡ್ಕೋಬೇಕು. ನಾನಿಲ್ಲಿ 4 ಬೌಲು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಗಂಟಿಲ್ಲದೆ ಇರೋ ಥರ ಡ್ರೈ ಆಗಿಯೇ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ನೀಟಾಗಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ ಕೂಡ. ಯಾವುದೇ ಥರ ಬೇಳೆಗಳನ್ನ ಬೇಯಿಸ್ಕೋಬೇಕನ್ನಂಗಿಲ್ಲ, ಏನಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮನೇಲಿ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತಲ್ಲ ಅಂತ ಅಕ್ಕಿ ಹಿಟ್ಟಿತ್ತಲ್ಲ ಮಾಡೋಣ ಅಂತ ಮಾಡ್ತಿದ್ದೆ. ಈ ಥರ ನೀಟಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಓಂಕಾಳು ಅದೆಲ್ಲ ಹಾಕ್ಕೊಂಡು ಹುರಿಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಹುರಿಬೇಕು. ತೀರಾ ರೆಡ್ ಕಲರ್ ಏನು ಬೇಡ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಓಂಕಾಳು ಎಲ್ಲದನ್ನು ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಓಂಕಾಳೆಲ್ಲ ಹಾಕಿದರೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಒಂದು 3 ಸ್ಪೂನ್ ಖಾರ ಪುಡಿ. ಒಣಮೆಣ್ಸಿನ್ಕಾಯಿ ಏನು ಹಾಕೋದು ಬೇಕಾಗಲ್ಲ, ಖಾರ ಪುಡಿ ಹಾಕಿದರೆ ಸಾಕು. ಹಬ್ಬದಲ್ಲೂ ಇದೇ ಥರ ಸಿಂಪಲ್ಲಾಗೆ ನಾನು ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ಉಪ್ಪು ಹಾಕ್ಕೋಬೇಕಷ್ಟೇ. ಉಪ್ಪು ಹಾಕ್ಕೊಂಡು ಒಂದು ರುಬ್ಬಿಟ್ಕೊಂಡಿರ್ತೀವಲ್ಲ, ಡ್ರೈ ಆಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಉದ್ದಿನಬೇಳೆ ಮತ್ತು ಕಡಲೆ, ಅದನ್ನು ಹಾಕಿ ಲೋ ಫ್ಲೇಮಲ್ಲಿ 1-2 ಸೆಕೆಂಡು ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಈ ಥರ ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಬಿಸಿ ಮಾಡ್ಕೋಬೇಕು. ಒಂದು ಒಗ್ಗರಣೆಲಿ ಹಾಕೋ ಥರ ಒಂದು ಬೌಲ್ ತುಂಬ ಆಯಿಲ್ಲು ಇಲ್ಲಾಂದರೆ ಬೆಣ್ಣೆ, ಯಾವುದೇ ಕಾರಣಕ್ಕೂ ಡಾಲ್ಡಾ ಉಪಯೋಗಿಸಲ್ಲ ನಾವು. ಡಾಲ್ಡಾ ತುಪ್ಪ ಅಷ್ಟು ನಮ್ಮನೇಲಿ ಯಾವುದಕ್ಕೂ ಹಾಕಲ್ಲ. ಸೊ ಅದಕ್ಕೆ ಎಣ್ಣೆ ಇಲ್ಲ ಬೆಣ್ಣೆ ಹಾಕ್ಕೊಂತೀವಿ. ಎಣ್ಣೆನ ಒಂದು ಬಟ್ಲು ಕಾಯಿಸ್ಕೊಂಡು ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಗೊತ್ತಾಗುತ್ತೆ ಪುಡಿ ಎಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ದಂಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಇದೆ, ಗಂಟಿಲ್ಲ ಯಾವುದ್ರಲ್ಲೂ. ಗಂಟಿಲ್ದಂಗೆ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನಂಚ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ, ಊಟದ ಜೊತೆ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇದರಲ್ಲೇ ಕೋಡ್ಬಳೆನೂ ಮಾಡ್ಬೋದು. ಸ್ವಲ್ಪ ಇದು ನೀರನ್ನ ಸ್ವಲ್ಪ ಹಂಗೆ ಸುರಿಬಾರ್ದು, ಕೈಯಲ್ಲಿ ಸ್ವಲ್ಪನೇ ಚಿಮ್ಕಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಎಲ್ಲದನ್ನು ನೀಟಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ ಅಷ್ಟೇ. ಕಲಸಿದ ಮೇಲೆ ಬಿಸಿನೀರನ್ನು ಹಾಕೋಂಗಿಲ್ಲ, ಈ ಥರ ಕಲಸಿಟ್ಟಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನಾನು ಚಕ್ಲಿನ ಸುತ್ತುತ್ತಾ ಇಲ್ಲ, ಇಲ್ಲಿ ಹಬ್ಬಕ್ಕಲ್ವಲ್ಲ ಮನೆಗೆ ಅಲ್ವಾ, ಹಂಗೇ ಆಯಿಲಿಗೆ ಬಿಡ್ತಾಯಿದ್ದೀನಿ. ಆಯಿಲ್ ಕಾಯಕ್ಕಿಟ್ಟಿದ್ದೀನಿ ಇವಾಗ. ಅದು ಚೆನ್ನಾಗಿ ನೆಂದಿದೆ ಹಿಟ್ಟು. ಚೆನ್ನಾಗಿ ನೆಂದಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಅಂತ ಆಯಿಲ್ ಕಾಯಕ್ಕಿಟ್ಟಿದ್ದೆ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಲೋ ಫ್ಲೇಮಿಗೆ ಹಾಕಬೇಕಾಗುತ್ತೆ ಚಕ್ಲಿ ಬಿಡಬೇಕಾದ್ರೆ, ಇಲ್ಲಾಂದರೆ ಒಳಗೆ ಬೆಂದಿರಲ್ಲ, ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ. ಆಯಿಲ್ ಕಾದಿದೆ ಇವಾಗ. ಈಗ ಚಕ್ಲಿ ಡೈರೆಕ್ಟಾಗಿ ಅದರೊಳಗಡೆನೇ ಹಾಕ್ತೀನಿ. ಸಖತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂತೂ. ನಾನು ರೆಗ್ಯುಲರಾಗಿ ಮಾಡೋವಾಗೆಲ್ಲ ಹಬ್ಬಕ್ಕೆಲ್ಲ ಇದೇ ಥರನೇ ನಾನು ಮಾಡೋದು. ಅಕ್ಕಿ ಇಟ್ಟಿದ್ರೆ ಸಾಕು, ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ಕೋಬೋದು. ರೌಂಡಿಗೆ ಸುತ್ತಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ, ಒಬ್ಬಳೆ ಮಾಡ್ತಿರೋದಲ್ವ ಅಂಥೇಳಿ ಮನೆಗಲ್ವ ಈ ಥರ ಮಾಡಿದ್ದೀನಿ. ಸಖತ್ತು ಟೇಸ್ಟಿಯಾಗಿ ಚೆನ್ನಾಗಿ ಕುರುಮ್ ಅನ್ನೋ ಥರ ಬಂದಿತ್ತು. ಇಷ್ಟಿಷ್ಟು ಮಾಡಿಟ್ಕೊಂಡ್ರೆ ಸಾಕು, ಹೊರಗಡೆಯಿಂದ ಥರ ಅವಶ್ಯಕತೆ ಇರಲ್ಲ.
ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ. ಈ ಥರ ಮಾಡಿಟ್ರೆ ಖಾಲಿ ಮಾಡಿಟ್ಟಿರ್ತಾರೆ. ಅದೇ ಒಂಥರ ಮನೆಯಲ್ಲೇ ಮಾಡಿರೋದಲ್ವ, ಒಂದು ಸ್ವಲ್ಪ ಖುಷಿ ಜಾಸ್ತಿ. ಕೋಡ್ಬಳೆನೂ ಮಾಡಿದ್ದೆ, ಒಂದು ಸ್ವಲ್ಪ ಕೋಡ್ಬಳೆ, ಸ್ವಲ್ಪ ಚಕ್ಲಿ ಮಾಡಿದ್ದೆ. ಸಖತ್ತು ಟೇಸ್ಟಿಯಾಗಿ ಬಂದಿತ್ತು. ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ನಮ್ಮಮ್ಮನೂ ತಿಂದು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.